ದುಡ್ಡು ತಗೊಳ್ಳಿ, ದುಡ್ಡು ತಗೊಳ್ಳಿ, ದುಡ್ಡು ತಗೊಳ್ಳಿ, ದುಡ್ಡು ತಗೊಳ್ಳಿ, ದುಡ್ಡು ತಗೊಳ್ಳಿ, ತಗೊಳ್ಳಿ. ಬಂಗಾರದಂತ ದಿಂಬೆಲ್ಲ ಹಾಳು ಮಾಡ್ಬಿಟ್ಟಲ್ಲ, ಏನಾಯ್ತಾ ನಿನ್ಗೆ? ಹಿಡ್ಕತ್ತೇನು? ನಾನು ಎಂತ ಸುಂದರವಾದ ಕನ್ಸ್ ಕಾಣ್ತಾ ಇದ್ದೆ, ಅದನ್ನೆಲ್ಲ ಹಾಳು ಮಾಡ್ಬಿಟ್ಟಲ್ಲ. ಸುಂದರವಾದ ಕನ್ಸ ಏನು ಅದು? ರತೀನ್ ಕಂಡ್ಯಾ, ಮಂದಾಕಿನಿನ್ ಕಂಡ್ಯಾ, ಕಿಮಿ ಕಾಟ್ಕರ್ನ ಕಂಡ್ಯಾ, ಇಲ್ಲ ಜಯಪ್ರದಾ ಬಂದ್ಲಾ, ಇಲ್ಲ ಶ್ರೀದೇವಿನೇ ಬಂದ್ಲಾ ಹೇಳು? ಶ್ರೀದೇವಿ ಸೀರೆಯಲ್ಲಿದ್ಲಾ, ಮಿಡಿಲಿದ್ಲಾ, ಸಿಲ್ವರ್ ಕಮೀಸಲ್ಲಿದ್ಲಾ, ಇಲ್ಲ ಸ್ವಿಮ್ಮಿಂಗ್ ಡ್ರೆಸ್ ಅಲ್ಲಿದ್ಲಾ? ಅದೆಲ್ಲ ನಿಮ್ ಕನ್ಸಲ್ಲಿ ಕಂಡ್ರು. ನಾನು ದುಡ್ಡು 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 ಅನ್ನೋ ಪ್ರಪಂಚಕ್ಕೆ ದುಡ್ಡನ್ನ ಕಿತ್ತೆಸಿತಾ ಇದ್ರೆ ಎಲ್ರು ಬಂದು ನನ್ನ ಕಾಲಿ ನಮಸ್ಕಾರ ಮಾಡ್ತಾ ಇದ್ರು. ಲೋ ಲೋ ಲೋ, ನಡಿದೇ ಇರೋದ್ರ ಬಗ್ಗೆ ಯಾಕೋ ಕನ್ಸ್ ಕಾಣ್ತೀಯ? ನಡೀದೇ ಇರೋದ್ರ ಬಗ್ಗೆ ಕನ್ಸ್ ಕಾಣೋದೇ ನನ್ನ ಜೀವನ ತತ್ವ. ನೀನ್ ಹೀಗೆ ಕನ್ಸ್ ಕಾಣ್ತಾ ಇರೋ, ಅಲ್ಲಿ ಕಾಲೇಜ್ ಬೆಲ್ ಹೊಡೆದು ಲೆಕ್ಚರರ್ ಕತ್ರಿ ಆಚೆ ತಳ್ಬಿಡ್ತಾನೆ. ತಪಸ್ಸಿನಲ್ಲಿದ್ದ ಆ ಪರಮೇಶ್ವರನ ಪೂಜೆ ಮಾಡಬೇಕು ಅಂತ ಗಿರಿಜೆ ಅವನ ಸನ್ನಿಧಿಗೆ ಬಂದಿದ್ದಾಳೆ. ಬಹಳ ಭಕ್ತಿ ಭಾವದಿಂದ ಅವನ ಸೇವೆ ಮಾಡ್ತಾ ಇದ್ದಾಳೆ. ಲೋಕ ಕಲ್ಯಾಣಕ್ಕಾಗಿ ಇವರಿಬ್ಬರ ಕಲ್ಯಾಣವನ್ನ ಮಾಡಬೇಕು ಅಂತ ನಿರ್ಧರಿಸಿದ ಆ ಮನ್ಮಥನು ತನ್ನ ಪುಷ್ಪ ಬಾಣವನ್ನ ಆ ಪರಮೇಶ್ವರನ ಮೇಲೆ ಪ್ರಯೋಗಿಸಿದ್ದಾನೆ. ಆ ಬಾಣವು ಶಿವನ ಹೃದಯಕ್ಕೆ ನಾಟಿದ ಕೂಡಲೇ ಶಾಂತವಾಗಿದ್ದ ಕೈಲಾಸ ಪರ್ವತವು ಬಿರಿಗಾಳಿಗೆ ಸಿಕ್ಕಿದ ತರಗೆಲೆಯಂತಾಗಿದೆ. ತಪೋಭಂಗದಿಂದ ಕೋಪಾವಿಷ್ಟನಾದ ಶಿವನು ತನ್ನ ಮೂರನೇ ಕಣ್ಣನ್ನು ತೆರೆಯಲು ಆ ಪ್ರಣಯಾಗ್ನಿಯಲ್ಲಿ ಮನ್ಮಥನು ಸುಟ್ಟು ಭಸ್ಮವಾಗಿದ್ದಾನೆ. ಮನ್ಮಥನಿಗೆ ಒದಗಿದ ಆ ದುಸ್ಥಿತಿಯನ್ನ ಕಂಡು ರತಿದೇವಿ ದುಃಖಿಸುತ್ತಾ ಇರುವಾಗ, ಓ ಮನ್ಮಥ ರಾಜ, ಆ ಮನ್ಮಥ ನಮ್ಮ ಶಿವನ ತಪೋಭಂಗ ಮಾಡಿದ ಹಾಗೆ ಈ ಮನ್ಮಥ ನಮ್ಮ ಪಾಠಕ್ಕೆ ಭಂಗ ಮಾಡ್ತಿದ್ದಾನೆ. ಯಾಕೆ ಲೇಟು? ಏನ್ ಸಾರ್, ಅರ್ಧ ಗಂಟೆ ಮುಂಚೆನೆ ಕ್ಲಾಸ್ ಶುರು ಮಾಡ್ಬಿಟ್ಟು ನನ್ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ? ಮನೇಲಿ ಹೆಂಡತಿ ಕಾಟ ತಡಿಲಾರ್ದ ಇಲ್ಲಿ ಬಂದ್ ಬೇಗ ಪಾಠ ಶುರು ಮಾಡ್ಬಿಟ್ರ? ನೋಡಿ ಸಾರ್, ನನ್ ವಾಚಲ್ಲಿ ಕರೆಕ್ಟ್ ಆಗಿ 9 ಆಗಿದೆ. ತೆಗೆಯ ಕೈನಾ, ನಿಮ್ ವಾಚು ನಿಮ್ಮ ಹಾಗೇನೆ ಮುಂದಕ್ಕೆ ಹೋಗೋ ಬದಲು ಹಿಂದಕ್ಕೆ ಹೋಗ್ತಾ ಇರುತ್ತೆ. ನಿಮ್ದೆಲ್ಲ ಗೊತ್ತಿದೆ, ಹೋಗಿ ಕೂತ್ಕೊಳ್ರಯ್ಯ. ಆ ಭಸ್ಮವನ್ನು ನೋಡ್ತಾ ಪತಿ ವಿಯೋಗದಿಂದ ರತಿದೇವಿ ಯಾತನೆಯಿಂದ ನರಳುತ್ತಾ ಇರುವಾಗ, ನಾನು ಇಂಥ ಅನ್ಯಾಯ ಎಲ್ಲೂ ನೋಡಿಲ್ಲ ಸರ್. ಏನಪ್ಪ ಅಂಥ ಅನ್ಯಾಯ? ಅಲ್ಲ ಸರ್, ಲೋಕ ಕಲ್ಯಾಣಕ್ಕೋಸ್ಕರ ಪಾರ್ವತಿ ಪರಮೇಶ್ವರ ಮೇಲೆ ಪ್ರಯತ್ನ ಮಾಡಿದ ಮನ್ಮಥನ ಸುಟ್ಟು ಭಸ್ಮ ಮಾಡಿದ್ ಯಾವ ನ್ಯಾಯ ಸರ್? ಇದು ಮನ್ಮಥನ್ ತಪ್ಪೋ ಇಲ್ಲ ಪರಮೇಶ್ವರನ್ ತಪ್ಪೋ? ಯಾರ್ದು ತಪ್ಪಲ್ಲಪ್ಪ. ಮತ್ತೆ ನೀವು ಲೇಟ್ ಆಗಿ ಬಂದ್ರು ನಿಮ್ಮನ್ನ ಕ್ಲಾಸಿಗೆ ಸೇರ್ಸಿದ್ನಲ್ಲ, ಅದು ನನ್ನ ತಪ್ಪು, ನನ್ನ ತಪ್ಪು. ಸೈಲೆನ್ಸ್, ನಾನ್ಸೆನ್ಸ್, ನಾನ್ಸೆನ್ಸ್, ಸೈಲೆನ್ಸ್, ನಾನ್ಸೆನ್ಸ್, ಸೈಲೆನ್ಸ್, ಸೈಲೆನ್ಸ್, ನಾನ್ಸೆನ್ಸ್, ನಾನ್ಸೆನ್ಸ್, ಸೈಲೆನ್ಸ್. ಹೋಗಿ ಹೋಗಿ ಆನಂದ್ ಮಕ್ಕಳನ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಿ. ಆನಂದ್ ಮಕ್ಕಳೇನು ಪೋಸ್ಟ್ ಅನ್ಸುತ್ತಾರೋ ಇಲ್ವೋ ಗೊತ್ತಿಲ್ವಲ್ಲ. ಯಾವಾಗ್ಲೂ ಪೋಸ್ಟ್ ಅಂತಾನೆ ಇರ್ತೀರಲ್ಲ, ಇವತ್ತಾದ್ರೂ ದೇವತಾ ಮನುಷ್ಯ ಸಿನಿಮಾ ತೋರಿಸ್ತೀರಾ? ಈಗ ಹೋಗ್ತಿರೋದೇ ನೀನ್ ಸಿನಿಮಾ ತೋರ್ಸೋಕೆ ಕಣೆ. ಅವತ್ತು ಬಂಗಾರ ಮನುಷ್ಯ ಸಿನಿಮಾ ತೋರಿಸ್ತೀನಿ ಅಂತ ಹೇಳಿ ಊರೆಲ್ಲ ಸುತ್ತಿಸಿ ಸಿನಿಮಾನೇ ತೋರಿಸ್ದೆ ಹಾಗೆ ಮನೆ ಕರ್ಕೊಂಡ್ ಬಂದ್ರಲ್ರಿ. ಅವತ್ತೇ ಬೇರೆ ಇವತ್ತೇ ಬೇರೆ ಕಣೆ. ನೀನ್ ಹತ್ತು ಗಾಡಿನ ಇವತ್ತು ಇದೇ ಎತ್ತಿನ ಗಾಡಿನ? ಏನೇ ಎತ್ತಿನ ಗಾಡಿ ಅಂತ ಅಷ್ಟೊಂದು ಕಂಡಮ್ ಮಾಡ್ತೀಯ? ಎತ್ತು ಅಂತ ಏನ್ ತಿಳ್ಕೊಂಡಿದ್ಯಾ? ಆ ಪರಮೇಶ್ವರನಿಗೆ ನಂದಿ, ಈ ಪೋಸ್ಟ್ ಪರಮೇಶ್ವರನಿಗೆ ಈ ಗಾಡಿ. ಪೋಸ್ಟ್ ನೋಡಿದ್ರೆ ನೀವು ನಿಂತ್ಕೊತೀರಾ, ಕಸದ ತೊಟ್ಟಿ ನೋಡಿದ್ರೆ ನಿಮ್ ಗಾಡಿ ನಿಂತ್ಕೊಳ್ಳುತ್ತೆ. ಹೋಗಿ ಹೋಗಿ ಕಾರ್ಪೊರೇಷನ್ ಕಸದ ಗಾಡಿ ನೋಡಿದ್ರಿ? ಏನೇ ಕಸದ ಗಾಡಿ ಅಂತಿದ್ಯಾ? ಲೇ, ಕಾರ್ ಇಟ್ರೆ ಪೆಟ್ರೋಲ್ ಖರ್ಚಾಗುತ್ತೆ, ವ್ಯಾನ್ ಇಟ್ರೆ ಡೀಸೆಲ್ ಖರ್ಚಾಗುತ್ತೆ, ಆಟೋದಲ್ಲಿದ್ರೆ ಹಣ ಖರ್ಚಾಗುತ್ತೆ ಕಣೆ. ಅದಕ್ಕೆ ನಾನು ತುಂಬಾ ಯೋಚನೆ ಮಾಡಿ 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 ಈ ಗಾಡಿ ತಗೊಂಡಿರೋದು. ನೀನ್ ದೇವತಾ ಮನುಷ್ಯ ಸಿನಿಮಾ ನೋಡಬೇಕು ಅಂದ್ರೆ ಬಾಯಿ ಮುಚ್ಕೊಂಡು ಗಾಡಿ ಹತ್ತು. ದೇವತಾ ಮನುಷ್ಯ ರಾಜ್ಕುಮಾರ, ನಾನ್ ರಾಜ್ಕುಮಾರ ಬರ್ತೀನಿ.
ಮೀಸೆ ಹೊತ್ತ ಗಂಡಸಿಗೆ ಡಿಮಾಂಡಪ್ಪೋ ಡಿಮಾಂಡು, ಹೆಣ್ಣು ಕೊಟ್ಟ ಮಾವನಿಗೆ ರಿಮಾಂಡಪ್ಪೋ ರಿಮಾಂಡು. ಎಟ್ರು ಕೊಟ್ರು ಸಾಲಲ್ಲ, ಬೀಗ ತನ್ನ ಮುಗಿಯಲ್ಲ, ಎಟ್ರು ಕೊಟ್ರು ಏನಾಡ ಹೇಳ್ದೆ? ಮೀಸೆ ಹೊತ್ತ ಮೀಸೆ ಇಲ್ಲ ಗಂಡಸಿಗೆ ಡಿಮಾಂಡಪ್ಪ ಡಿಮಾಂಡ, ಹೆಣ್ಣು ಕಟ್ಟ ಮಾವನಿಗೆ ರಿಮಾಂಡಪ್ಪ ರಿಮಾಂಡ. ಏನ್ರ ಮಾಡ್ತಿದ್ದೀರಾ? ನಮಸ್ಕಾರ ಗುರು. ನೋಡ್ರ ಪೋಸ್ಟರ್ ಎಲ್ಲ ಹೆಂಗ್ ಅಂಟಿಸ್ಬಿಟ್ಟಿದೀವಂತ. ಪೋಸ್ಟರ್ಸ್ ಅಂತೆ ಪೋಸ್ಟರ್ಸ್. 150 ಪೋಸ್ಟರ್ಸ್ ಕೊಟ್ಟಿದ್ದೀನಿ, 10 ಪೋಸ್ಟರ್ಸ್ ನನ್ನ ಕಣ್ಣಿಗೆ ಬಿದ್ದಿಲ್ಲ. ಇಲ್ಲಿ 1 ಪೋಸ್ಟ್ ಅಂಟಿಸ್ಬಿಟ್ಟು ಡಿಮ್ಯಾಂಡ್ ಅಪ್ಪ ಡಿಮ್ಯಾಂಡು ಡಿಮ್ಯಾಂಡ್ ಅಂತ ಕುಣಿತಿದ್ದೀರೇನ್ರು? ಲೇ ನನ್ ಮಕ್ಕಳ್ರ, ಈ ತಿಂಗಳು ನಿಮ್ ಸಂಬಳ ಕಟ್ಟು. ಹೊಟ್ಟೆ ಸಿದ್ದೈತೆ. ಲೇ ಬಾಯ್ಲ ಮಾತಾಡ್ಸೆ, ಕೈನಲ್ಲಿ ಮಾತಾಡ್ಸ್ಬೇಡ ಕಣೆ. ನಿನ್ಗೆ ಎಷ್ಟು ಸಲ ಹೇಳ್ಬೇಕು, ನಾನು ಮೊದ್ಲೇ ಸಣ್ಣ ಅಂತ. ಹೊಡಿಬೇಡ ಕಣೆ, ಹೊಡಿಬೇಡ. ನೋಡಿ ಹೋ ಬಸ್ ಸಣ್ಣ ಮಾಡ್ಬಿಡ್ತಾಳೆ. ಲೇ ಈ ನರ್ಪೇತ ನನ್ನ ಮಗ ನಾವು ಪೋಸ್ಟರ್ ಅಂಟಿಸಿಲ್ಲ ಅಂತ ಅವನಲ್ಲ, ಅನ್ಸಿಲ್ವಾ ಮತ್ತೆ? ಪೋಸ್ಟರ್ ಎಲ್ಲ ಕತ್ತೆ ತಿಂತ ಆಯ್ತಲ್ಲೋ. ಮನೆ ಎಲ್ಲ ಹುಡುಕಿ ಉಂಡಿ ತಡಕ್ ನೋಡಿದ್ರು ನಮ್ಮ ಹತ್ರ 10 ರೂಪಾಯಿ ಇಲ್ಲ. ಇನ್ನು ಹೂವು ಕೇಕು ತರಬೇಕು ಅಂದ್ರೆ ಕಮ್ಮಿ ಅಂದ್ರೂ 100 ರೂಪಾಯಿ ಬೇಕು. ಎಲ್ಲಿದಾನ ತರೋದು? ನನಗೊಂದು ಐಡಿಯಾ. ಏನು? ಆ ಪೋಸ್ಟರ್ ಯಜಮಾನ ಕೇಳಿದ್ರೆ ಹೆಂಗಿರುತ್ತೆ? ನಾವ್ ಅನ್ಸಿರೋ ಪೋಸ್ಟರ್ ಎಲ್ಲ ಕತ್ತೆ ತಿನ್ಬಿಡ್ತು ಅಂತ ಈ ತಿಂಗಳು ಸಂಬಳನೇ ಕೊಡ್ಲಿಲ್ಲ, ಇನ್ ಸಾಲ ಕೊಡ್ತಾನ? ಅಲ್ಲ ನನ್ ಮಕ್ಕಳ್ರ 150 ಪೋಸ್ಟರ್ಸ್ ಕೊಟ್ರೆ ಅದ್ರ ಸರಿಯಾಗಿ 50 ಪೋಸ್ಟರ್ ಹಚ್ಚಿಲ್ಲ. ಪೇಸ್ಟ್ ಏನಾಯ್ತು, ಪೋಸ್ಟರ್ಸ್ ಏನಾಯ್ತು ಏನ್ರ? ಏನೋ ನರಪೇತ್ರ ನನ್ನ ಮಗನೇ, ನೀನು ಕೊಟ್ಟಿರೋ ಪೋಸ್ಟರ್ನ ಪೇಸ್ಟ್ ನ ತಿನ್ನಕ್ಕೆ ನಾವೇನು ಕತ್ತೆನ, ಕೋತಿನ, ಕೋಣನ, ನಾಯಿನ? ನೀನು ಏನ್ರೋ ಗೊಣಗ್ತಾ ಇದ್ದೀರಾ? ಸರ್ ನಿಮ್ಮನ್ನ ತುಂಬಾ ಒಳ್ಳೆಯವರು ಅನ್ಕೊಂಡ್ವಿ ಸರ್. ನೀವು ಕೊಟ್ಟ ಪೋಸ್ಟರ್ನ ಕತ್ತೆ ತಿನ್ಬಿಡ್ತು ಸರ್. ನಾನ್ ಕಿವಿಯಲ್ಲಿ ಹೂವ ಇಟ್ಕೊಂಡು ಕರ್ಗ ನೋಡಕ್ ಬಂದಿದ್ದೀನಿ ಕಣ್ರು, ನೋಡ್ರು. ಲೇ ಈ ಪೋಸ್ಟರ್ ಪರ್ಮಿಷನ್ ಏನ್ ತಿಳ್ಕೊಂಡಿದ್ದೀರೋ? ನನ್ ಮಕ್ಕಳ ನಿಮ್ಗೆ ಸಾಲ ಅಲ್ಲ, ಈ ತಿಂಗಳ ಸಂಬಳನೂ ಕಟ್. ಬೇಡಿ ಸರ್, 100 ರೂಪಾಯಿ ಕೊಡಿ ಸರ್ ಪ್ಲೀಸ್. ನಾನ್ ಕೊಡಲ್ಲ ಅಂದ್ರೆ ಕೊಡಲ್ಲ, ಎದ್ದು ಹೋಗ್ರು. ನಾನ್ ಕೊಡ್ತೀನಿ. ಓ ಮೈ ಡಾಗ್, ಚಿಚ್ಚಿ, ಓ ಮೈ ಗಾಡ್. ಏನೇ ನಿನ್ ಗಂಡ ನಾನು ಕಲ್ಕೊಂಡಿದ್ದಾಗ ಇಲ್ಲಿರ್ಬೇಕಾದ್ರೆ ಈ ನನ್ ಮಕ್ಕಳನ್ನ ಒಳಗ್ ಕೊರಿತಿದ್ದೇನೆ. ನಾನ್ ಕೊಡಲ್ಲ, ನಾನ್ ಕೊಡಲ್ಲ, ಕೊಡಲ್ಲ ಕೊಡಲ್ಲ, ಕೊಡಲ್ಲ ಕೊಡಲ್ಲ. ಕೊಡಲ್ಲ. ಹಂಗಾರ ನಾವು ಸತ್ತ ಹೋಗ್ಬಿಡ್ತೀವಿ. ಮುಖೇಶ ಏನೇ ಇದು? ಏನ್ರಿ ನಿಜವಾಗ್ಲೂ ಇವ್ರು ಇಲ್ಲೇ ಸತ್ತೋಗ್ತಾರೇನ್ರಿ? ಈ ನನ್ ಮಕ್ಕಳು ನೋಡಿದ್ರೆ ನಿಜವಾಗೂ ಸಾಯ ಹಾಗೆ ಕಾಣುತ್ತೆ ಕಣ್ರಿ. ಅಯ್ಯಯ್ಯೋ ಇವ್ರು ಇಲ್ಲೇ ಸತ್ತೋದ್ರೆ ನಮ್ಮನೆ ದವ್ವ. ಅಯ್ಯೋ ಬೇಡ ಕಣೆ, ನನಗ್ ಭಯ ಆಗುತ್ತೆ. ತಗೊಳ್ರಪ್ಪ ತಗೊಳ್ಳಿ. ಲೇ ನನ್ ಮಕ್ಕಳ್ರ, ಇನ್ನೊಂದ್ಸಲ ನೀವೇನಾದ್ರು ಇಲ್ಲಿ ಬಂದ್ರೆ ಕಾಲಿಟ್ರೆ ಆಯ್ತೀನಿ. ನಮಸ್ಕಾರ. ಯಾರೇ ನೀವು? ಏನ್ ಡಾಕ್ಟ್ರೆ, ನಿಮ್ ಹೃದಯ ಬಡ್ಕೋತಾ ಇದೆಯೋ ಇಲ್ಲ ಅಂತ ಟೆಸ್ಟ್ ಮಾಡ್ತಾ ಇದ್ದೀರಾ? ಇಲ್ಲ, ಸ್ಟೆಥೋಸ್ಕೋಪ್ ಕೆಲಸ ಮಾಡ್ತಾ ಇದೆಯಲ್ಲ ಒಂದ್ ಚೆಕ್ ಮಾಡ್ತಾ ಇದ್ದೀನಿ. ಓ. ನಿಮ್ಗೆ ಏನಾಗ್ಬೇಕಾಗಿತ್ತು? ಇವತ್ ನನ್ ಬರ್ಡೇ, ರಕ್ತದಾನ ಮಾಡೋಣ ಅಂತ ಬಂದಿದ್ದೀನಿ. ವೆರಿ ಗುಡ್. ಎಷ್ಟು ಕೊಡ್ತೀರಾ? ಎಷ್ಟ್ ಬೇಕಾದ್ರೂ ತಗೊಳ್ಳಿ. ನರಹಿಂಸ ನರಸಿಂಹ. ಏನ್ ಸರ್? ಇವ್ರು ಬ್ಲಡ್ ಕೊಡ್ತಾರಂತೆ. ಹೆದರ್ಕೋಬೇಡಿ, ಒಂದೇ ಬಾಟಲ್ ತಗೊಳ್ಳೋದು. ಅಮ್ಮಡೆ, ಅಬ್ಬಾ ಎಲ್ಲ ಅರೇಂಜ್ಮೆಂಟ್ಸ್ ಆಯ್ತು. ಕೇಕು ನೋಡಕ್ ಚಿಕ್ಕದಾದ್ರು ಬೊಂಬಾಟಾಗಿದೆ ಅಲ್ಲ. ನಮ್ಗೆ ಶಾಕ್ ಕೊಡ್ತಾನಂತೆ. ಇದನ್ನೆಲ್ಲ ನೋಡಿದ್ರೆ ಅವನಿಗೆ 440 ವೋಲ್ಟ್ಸ್ ಕರೆಂಟ್ ಶಾಕ್ ಕೊಡ್ದಂಗ ಆಗತ್ತೆ. ಆಮೇಲೆ ಈಗ ಅವ್ನ್ ಬರೋ ಹೊತ್ತಾಯ್ತು. ನಾವ್ ಮರೆಯಲ್ಲಿ ನಿಂತು ಅವ್ನ್ ಬಂದ್ ಏನ್ ಮಾಡ್ತಾನ ನೋಡೋಣ. ಏನ್ ಸ್ವಾಮಿ ಇದು? 5 ರೂಪಾಯಿಗೆ ಕೊಡ್ತೀರಾ? 15 ರೂಪಾಯಿಗೆ ಕೊಡಿ ಸ್ವಾಮಿ. 15 ರೂಪಾಯಿ? ಏನು 15 ರೂಪಾಯಿ ಅಂದ್ರೆ ಗಿಡದಲ್ಲಿ ಬೆಳೆ ಹೂಗಳು ಅಂತ ತಿಳ್ಕೊಂಡಿದ್ಯಾ? ಏನ್ ತಿಳ್ಕೊಂಡಿದ್ಯಾ? ಪುಕ್ಸಟ್ಟೆ ಬರಲ್ಲಮ್ಮ. ಪುಕ್ಸಾಟ ಅಲ್ಲ ಸ್ವಾಮಿ, ಲಗೇಜ್ ಬಾಡಿಗೆ ಕೊಡಿ ಸ್ವಾಮಿ. ಬಾಡಿಗೆನೆ ಕಡೆ ಹೇಳ್ತಾ ಇರೋದು. ಏನ್ ಸೀಮೆಗಿಲ್ದ ಗಾಡಿ? ಏನ್ ನಿನ್ ಚಕ್ರಕ್ಕೆ ಟೈರ್ ಹಾಕಿಸ್ತೀಯಾ?
ಇಲ್ಲ ಮೋಟ್ ಹಾಕ್ಸಿದ್ಯಾ ಇಲ್ಲ ಬ್ಯಾಟ್ರಿ ಇಡ್ಸಿದ್ಯಾ ಏನ್ ಪೆಟ್ರೋಲ್ ಹಾಕ್ಸ್ತಾ ಇದೀಯಾ ಏನೋ ನೀನು ಕುದುರೆಗೆ ಸ್ವಲ್ಪ ಹುಲ್ಲು ಹಾಕ್ತೀಯ ಅಷ್ಟೇ ಹುಲ್ಲೆಲ್ಲಿ ಹಾಕ್ತೀಯ ನಿನ್ನ ಮುಖಕ್ಕೆ ತೋರಿಸ್ಬಿಡ್ತೀಯ ಅಷ್ಟೇ ಅದಕ್ಕೆ ನೀನು 15 ರೂಪಾಯಿ ಬಾಡಿಗೆ ನನ್ನ ಹತ್ರ ಕೇಳ್ತಾ ಇದೀಯಾ ಅಯೋಗ್ಯಂತಂದು 15 ರೂಪಾಯಿ ಮಾತಾಡಿ ಸ್ವಾಮಿ ನನ್ನ ಮನೆ ಮುಂದೆ ಬೇಕಾದಾಗ ಮಾತಾಡ್ತೀನಿ ನೀ ಅವನೇ ಕೇಳೋದಕ್ಕೆ ನಾನು ಯಾರು ಗೊತ್ತಾ ಹೈಕೋರ್ಟ್ ಪೂಟ್ಲಾರಿ ಉಮಾಪತಿ ಅಂತ ನಿನ್ನ ಟ್ರಾಫಿಕ್ ರೂಲ್ಸ್ ಪ್ರಕಾರ 272ನೇ ಸೆಕ್ಷನ್ ಕೇಸ್ ಹಾಕ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಸಾಯ್ಬೇಕಾವಾಗ ನನ್ನ ಕಾಲ್ ಹತ್ರ ಬಂದು ಬೀಳ್ಬೇಕು ಏನ್ ತಿಳ್ಕೊಂಡಿದ್ಯಾ ನಾನು ಯಾರು ಗೊತ್ತಾ ನನ್ನ ನೋಡಿದ್ರೆ ಗಡ 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 ಅಂತ ನಡುಗುತ್ತಾರೆ ಸ್ಟಾಂಪ್ ಪೇಂಟರ್ಗಳನ್ನ ನನ್ನ ಬಂದು ಕ್ಯೂ ನಿಂತ್ಕೊಳ್ತಾರೆ ಅಂತದ್ರಲ್ಲಿ ಏನ್ ನಿನ್ ಕರ್ಕೊಂಡ್ ಬಂದಿದ್ದೆ 15 ರೂಪಾಯಿ ಹಾಲು ಹೇಳ್ತಾ ಇರ್ಲಿಲ್ವಾ ಪಕ್ಕದ ಮನೆಗೆ ಹೊಸ ಸಂತಾನ ಬರುತ್ತೆ ಅಂತ ಆ ಹೊಸ ಸಂತಾನ ಇರ್ಬೇಕು ಅಲ್ವೇನೋ ನನ್ನ ಮಗನೇ ನೀನು ಹೆಚ್ಚಿಗೆ ಮಾತಾಡಬೇಡಿ ಅಂತ ಹೇಳ್ತಿದ್ಯಲ್ಲ ಈಗ ಅವನ ಮುಂದೆ ನಾನು ಏನಾದ್ರು ಹೆಚ್ಚಿಗೆ ಮಾತಾಡ್ತಾ ಇದ್ದಿದ್ರೆ ನಿಂತು ನಿರ್ಮಲಲ್ಲೇ 15 ರೂಪಾಯಿ ಕಕ್ಕಿಸ್ಬಿಡ್ತಿದ್ದ ಹೇಗೆ 15 ರೂಪಾಯಿ ಉಳಿಸಿಬಿಟ್ನಲ್ಲ ತಗೋ ಮನೆ ಒಳಗೆ ಹೋಗೋಣ ಇನ್ನೆಲ್ಲಿ ಒಳಗೋಗೋದು ಏನಾಯ್ತು ನೀವು ರೋಡಲ್ಲಿ ನಿಂತ್ಕೊಂಡು ಭಾಷಣ ಬಿಗಿತಿದ್ರಲ್ಲ ಆಗ್ಲೇ ಒಳ್ಳೆ ಕಾಲ ಎಲ್ಲ ಮುಗಿದೋಯ್ತು ಈಗ ಯಮಗಂಡ ಕಾಲ ಸಂಜೆ 6 ಗಂಟೆವರೆಗೂ ಎಲ್ಲರೂ ರೋಡಲ್ಲೇ ಕುಕ್ಕರು ಬಡಿಬೇಕು ಎಲ್ಲೋ 3 ಕಾಸಿನ ಫುಟ್ ಲಾಯರಿ ಅಂತ ಕಾಣಿಸುತ್ತೆ ಕೋರ್ಟ್ ನಲ್ಲಿ ವಾದ ಮಾಡ್ಲಿಕ್ಕೆ ಚಾನ್ಸ್ ಸಿಗ್ಲಿಲ್ಲ ಆ ಬಡ್ಪಾಯಿ ಜಟ್ಕಾದ ಮೇಲೆ ಲಾ ಪಾಯಿಂಟ್ ಹಾಕಿದ್ದು ಅವ್ನ್ ಯಾವ ಲಾ ಪಾಯಿಂಟ್ ಹಾಕ್ರಿ ಏನಂತ ಗುರು ಅವ್ನ ಹೆಂಡತಿ ಯಮಗಂಡ್ ಕಾಲನ ಪಾಯಿಂಟ್ ಹಾಕಿ ಫುಟ್ ಹತ್ತಲ್ಲಿ ಕುಂಡ್ರಸಿಲ್ವಾ ಒಳ್ಳೆ ವಿಚಿತ್ರ ಸಂಸಾರ ನಮ್ಗಿನ್ಮೇಲೆ ಫ್ರೀ ಎಂಟರ್ಟೈನ್ಮೆಂಟ್ ಅವ್ರ ಕತೆ ಹಾಗಿರ್ಲಿ ಮೊದ್ಲು ನಮ್ಮ ಹೊಟ್ಟೆ ಪಾಡಿಗೆ ನಳಪಾಗ ಶುರು ಮಾಡಿ ಬನ್ನಿ ರತಿ ಹೊಟ್ ಬರ್ತೀಯಮ್ಮ ಏನ್ ಸಮಯ ಇದು ಯಾಕಪ್ಪ ಏನಾಯ್ತು ನೀ ಹೇಳಿದಿಲ್ಲ ಮೀಟರ್ ಮೇಲೆ 1 ರೂಪಾಯಿ ಕೊಡಿ ಅಂತ ಇಟ್ಟಿದ್ದೀನಿ ರೇ 1 ರೂಪಾಯಿ ಕೊಟ್ಟ ಅಂದ್ರೆ ಮೀಟರ್ ಚಾರ್ಜ್ ಯಾರೇ ಕೊಡ್ತಾರೆ ಏನಯ್ಯ ಕುಡ್ದು ಮಾತಾಡ್ತಾ ಇದೀಯ ಹಾಗೆ ನೀ ಹೇಳ್ದಾಗೆ ಮೀಟರ್ ಮೇಲೆ 1 ರೂಪಾಯಿ ಇಟ್ಟಿದ್ದೀನಿ ಅಷ್ಟೇ ಮೀಟರ್ ಮೇಲೆ 1 ರೂಪಾಯಿ ಕೊಡು ಅಂತಂದ್ರೆ ಮೀಟರ್ ಮೇಲೆ 1 ರೂಪಾಯಿ ಕಾಯಿನ್ ಇಟ್ಬಿಟ್ಟು ಹೋಗ್ತಿದ್ದೀರೇನ್ರಿ ಮೀಟರ್ ಚಾರ್ಜ್ ಯಾರಿಗೆ ಕೊಡ್ತಾರೆ ನಿಮ್ ತಾತ ಕೊಡ್ತಾನೇನ್ರಿ ಏನಯ್ಯ ತಾತಾಗಿ ಅಂತ ಮಾತಾಡ್ತಾ ಇದ್ದೀಯ ನಾನ್ ಯಾರು ಗೊತ್ತೇನ್ರಿ ನೀ ಯಾರು ಯೂನಿಯನ್ ಲೀಡರ್ ನಾನು ಮನಸ್ಸು ಮಾಡ್ದ ಅಂದ್ರೆ ನೀವು ಈ ರಸ್ತೆಯಲ್ಲಿ ಓಡಾಡಕ್ ಆಗಕ್ಕಿಲ್ಲ ಗೊತ್ತಾ ಏನಂದ್ಯಪ್ಪ ನೀನು ಮನಸ್ಸು ಮಾಡಿದ್ರೆ ನಾವುಗಳು ಈ ರಸ್ತೆಯಲ್ಲಿ ಓಡಾಡದ ಇರೋಗ್ ಮಾಡ್ಬಿಡ್ತೀಯ ಅದಕ್ಕೆ ಮೀಸೆ ಮೇಲೆ ಕೈ ಹಾಕೊಂಡು ಹುರಿ ಮಾಡ್ತೀಯ ಯಾಕೆ ಅಂದ್ರೆ ಅದು ಗೊಬ್ಬರ ಹಾಕ್ಬೇಕಾಗಿಲ್ಲ ಎಣ್ಣೆ ಹಾಕ್ಬೇಕಾಗಿಲ್ಲ ಒಳ್ಳೆ ಸರ್ಬೆ ತೊಪ್ಪರಂಗ್ ಬಿಟ್ಟಿದ್ಯಾ ಒಳ್ಳೆ ಅಮಾವಾಸ್ಯೆ ಮುಖದವ್ ನೀನು ಯೂನಿಯನ್ ಲೀಡರ್ ನಿನ್ನ ಯೂನಿಯನ್ ಲೀಡರ್ ಮಾಡಿದವ್ರು ಯಾರೋ ನಮ್ಮಂತವ್ರು ಕಾಣೋ ನಾನು ಮನಸ್ಸು ಮಾಡಿದ್ರೆ ನಿನ್ನ ಕೋರ್ಟ್ ಕಚೇರಿ ಹತ್ತಿಸ್ಬಿಡ್ತೀನಿ ತಾಲ್ಲೂಕು ಕೋರ್ಟ್ ಇಂದ ಹೈಕೋರ್ಟ್ ವರೆಗೂ ಅಲ್ಲಿ ಹೋಗಿ ಮಾಡ್ಬಿಡ್ತೀನಿ ಏನ್ ತಿಳ್ಕೊಂಡು ನಾನು ಯಾರು ಗೊತ್ತೇನೋ ಪುಟ್ಲಾರಿ ಉಮಾಪತಿ ಅದೇನ್ ಮಾತು ನೀವ್ ಆಡಿದ ಮಾತಿನ ಬಿರುಗಾಳಿ ಆಟೋದವ್ನು ಹಾರೇ ಹೋಗ್ಬಿಟ್ನಲ್ಲ ಸರ್ ಅಟ್ಟೆ ಅಲ್ಲ ಗುರು ನಿನ್ನೆ ಇವ್ರು ಹಾಕಿದ್ ಲಾ ಪಾಯಿಂಟ್ಗೆ ಕುದುರೆ ಗಾಡಿ ಅವನು ಹೇಳ್ದೆ ಕೇಳ್ದೆ ಏನೊಂದು ಮಾತು ಆಡಿದ್ರು ಆ ಕಂಚಿನ ಕಂಠ ಮಿಂಚಿನ ನೋಟ ಆ ಮೂಗು ಆ ಹಲ್ಲು ಏನಯ್ಯ ಏನ್ ನನ್ನ ಬಗ್ಗೆ ಅಷ್ಟೊಂದು ವಿಶ್ಲೇಷಣೆ ಮಾಡ್ತಾ ಇದೆಯಲ್ಲ ಏನು ನನ್ನ ಕಂಠ ನನ್ನ ಮೂಗು ನನ್ನ ಹಲ್ಲು ಏನಯ್ಯ ಏನ್ ತಿಳ್ಕೊಂಡಿದ್ದೆ ನಾನು ಅಂತಂದ್ರೆ ಹೌದು ನೀವೆಲ್ಲ ಯಾರು ನಾವ್ಯಾರು ಗೊತ್ತಿಲ್ವಾ ಸರ್ ಗೊತ್ತಿಲ್ವಲ್ಲ ಅದೇ ನಿಮ್ ಮನೆ ಇದೆಯಲ್ಲ ನಮ್ಮ ಮನೆ ಇದೆ ಅದ್ರ ಪಕ್ಕದಲ್ಲಿ ಒಂದು ಮನೆ ಇದೆಯಲ್ಲ ಅದ್ರ ಪಕ್ಕದಲ್ಲಿ ಒಂದು ಮನೆ ಇದೆ ಆ ಮನೆ ಮೇಲೆ ನಾವಿರೋದು ಸರ್ ಮನೆ ಮೇಲೆ ಇದೀರಾ ಅಂದ್ರೆ ರೂಮಲ್ಲಿ ಸರ್ ರೂಮ್ನಲ್ಲಿ ಏನ್ ಮಾಡ್ತಿದ್ದೀರಾ ಓದ್ತಾ ಇದೀವಿ ಸರ್ ನೀವೆಲ್ಲ ಇದೇ ಕಾಲೇಜಲ್ಲಿ ಓದ್ತಿದ್ದೀರೋ ಹೌದು ಸರ್ ಓದು ಅಂದ ತಕ್ಷಣ ಜ್ಞಾಪಕಕ್ಕೆ ಬಂತು ಈಗಿನ ವಿದ್ಯಾರ್ಥಿಗಳು ಹೇಗಿರ್ಬೇಕಪ್ಪ ಅಂತಂದ್ರೆ ಬಹಳ ಒಬಿಡಿಯಂಟ್ ಆಗಿರ್ಬೇಕು ಇದು ಲಕ್ಷಣ ವೆರಿ ಗುಡ್ ಬಾಯ್ ನಮ್ಮ ಕಾಲದ ಓದು ಹೇಗಿತ್ತಪ್ಪ ಅಂತಂದ್ರೆ ಆಗಿನ ಓದು ಉಷಾ ಮೂರ್ತಿ ನಮಸ್ಕಾರ ಸರ್ ಏಕೆ ರತಿ ಅಂತ ನಮಸ್ಕಾರ ಮಂಗಳೂರು ಕಾಲೇಜ್ನಲ್ಲಿ ಗೋಲ್ಡ್ ಮೆಡಲಿಸ್ಟ್ ಐ ಸಿ ನಮ್ ಕಾಲೇಜ್ಗೆ ಅಡ್ಮಿಟ್ ಆಗಿದ್ದಾಳೆ ಇವತ್ತಿನಿಂದ ನಿಮ್ ಕ್ಲಾಸ್ ಅಟೆಂಡ್ ಮಾಡ್ತಾಳೆ ಬೈ ಆಲ್ ಮೀನ್ಸ್ ಉಷಾ ಸ್ವಲ್ಪ ಜಾಗ ಕೊಡಮ್ಮ ಪ್ಲೀಸ್ ಸಿಟ್ ಡೌನ್ ಮನ್ಮಥ ರಾಜ ಪ್ರೆಸೆಂಟ್ ಸರ್ ಓ ಏನ್ ರಯ್ಯ ಇವತ್ತು ಸಮಯಕ್ಕೆ ಸರಿಯಾಗಿ ಬಂದ್ಬಿಟ್ಟಿದ್ದೀರಲ್ಲ ಅಷ್ಟೇ ಅಲ್ಲ ಸರ್ ಇನ್ಮೇಲೆ ನಾನು ಯಾವತ್ತೂ ಸರಿಯಾದ ಟೈಮಿಗೆ ಬರ್ತೀನಿ ಸರ್ ಯಾಕೆಂದ್ರೆ ಹೋಗಿ ಕೂತ್ಕೊಳ್ರಯ್ಯ ಗಿರೀಶ ಎಸ್ ಸರ್ ವೆಂಕಟೇಶ ಪ್ರೆಸೆಂಟ್ ಸರ್ ಗಣೇಶ ಎಸ್ ಸರ್ ಮುಖೇಶ
ಇದೀನಿ ಸಾರ್. ಈಗ ನಾನೊಂದು ಪ್ರಶ್ನೆ ಕೇಳ್ತೀನಿ. ಪುಷ್ಪಕ ವಿಮಾನ ಯಾರ್ದು? ಕಮಲ ಹಾಸನ್ದು. ಶೃಂಗಾರ ನಾಗರಾಜ್. ಛೀ, ಸಂಗೀತಂ ಶ್ರೀನಿವಾಸರಾವ್ದು. ಛೀ, ನಾನು ಕೇಳಿದ್ದು ಸಿನಿಮಾದ ಪುಷ್ಪಕ ವಿಮಾನ ಅಲ್ಲಯ್ಯ, ಪುರಾಣದ ಪುಷ್ಪಕ ವಿಮಾನ. ಅದ್ ನಂದಲ್ಲ ಸರ್. ಅಮ್ಮ ರತಿ, ನೀನ್ ಹೇಳಮ್ಮ. ಅದಿಂತವ್ರದ್ದೇ ಅಂತ ಹೇಳಕ್ಕಾಗಲ್ಲ, ದೇವನ್ ದೇವತೆಗಳೆಲ್ಲ ಅದನ್ನ ಉಪಯೋಗಿಸಿದ್ದಾರೆ. ಸರಿಯಾಗಿ ಹೇಳಿದೆ ಅಮ್ಮ. ಅಯ್ಯ ಮನ್ಮಥ ರಾಜ ಅಣ್ಕೋ, ನಿಮ್ಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲಯ್ಯ. ನೀವು ರತಿನ್ ಫಾಲೋ ಮಾಡಿದ್ರೆ ನಿಮ್ಗೂ ಸ್ವಲ್ಪ ಬುದ್ಧಿ ಬರುತ್ತೆ. ಓಹೋ, ಥ್ಯಾಂಕ್ ಯು ಸರ್. ನೀವ್ ಯಾಕೆ ನನ್ನನ್ನು ಫಾಲೋ ಮಾಡ್ತಾ ಇದ್ದೀರಾ? ಇದೊಳ್ಳೆ ತಮಾಷೆ ಆಯ್ತಲ್ಲ. ಕ್ಲಾಸಲ್ಲಿ ಲೆಕ್ಚರರ್ ಹೇಳಿಲ್ವಾ ನೀವು ರತಿನ್ ಫಾಲೋ ಮಾಡಿ ನಿಮಗೂ ಬುದ್ಧಿ ಬರುತ್ತೆ ಅಂತ? ವಿ ಆರ್ ಸಿನ್ಸಿಯರ್ಲಿ ಫಾಲೋ. ನಾವ್ ಯಾವಾಗ್ಲೂ ಗುರುಗಳ ಮಾತನ್ನ ಮೀರಬಾರ್ದು, ಅದು ಮಹಾಪರಾಧ ಅಲ್ವೇನೋ? ಆ ಕಾಲದಲ್ಲಿ ಪರಮಾನಂದಿ ಶಿಷ್ಯರು, ಈ ಕಾಲದಲ್ಲಿ ನೀವು. ಅಲ್ಲಯ್ಯ, ನಾನು ಹೇಳಿದ್ದು ಈಕೆನ್ ಫಾಲೋ ಮಾಡಿ ಅಂತಲ್ಲ, ಈಕೆ ಬುದ್ಧಿವಂತೇನ್ ಫಾಲೋ ಮಾಡಿ. ಅಯ್ಯೋ 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 ಅಯ್ಯೋ, ಗುರುಗಳು ಹೇಳಿದ ಮಾತನ್ನ ಅರ್ಥ ಮಾಡ್ಕೊಳ್ಳದೆ ನಾವ್ ಎಂತ ತಪ್ಪು ಮಾಡ್ಬಿಟ್ವಿ ಗುರುಗಳೇ. ನಮ್ದು ಮಹಾಪರಾಧವಾಯ್ತು, ಕ್ಷಮಿಸ್ಬಿಡಿ. ರತಿ, ವಿ ಆರ್ ವೆರಿ 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 ಸಾರಿ. ಅದು ಈ ಪ್ರಪಂಚದಲ್ಲಿ ತಪ್ಪುಗಳನ್ನು ತಿದ್ಕೊಳ್ಳೋದೆ ಬುದ್ಧಿವಂತರ ಲಕ್ಷಣ. ಆಹಾ, ಗುರುಗಳೇ ಏನು ಉಪದೇಶ ಮಾಡಿದ್ರಿ. ಶರಣು ಗುರುಗಳೇ, ಶರಣು. ರತಿನಿ ಬಾಮ್ಮ. ಗುರುಗಳು ನಮ್ಗೆ ಅರ್ಥ ಆಗ್ಲಿ ಅಂತ ಬಿಡ್ಸಿ ಬಿಡ್ಸಿ ಹೇಳ್ತಾ ಇದ್ದಾರೆ. ನಾವು ಪರಮಾನಂದ ಶಿಷ್ಯರಂತೆ, ಅವರೇ ಶ್ರೀ ಶ್ರೀ ಪರಮಾನಂದೇ ಗುರುಗಳು. ಏನಾಯ್ತು? ತರಕಾರಿ ಎಲ್ಲ ಈಚೆ ಬಿಸಾಕ್ತಾವನ, ಅಡಿಗೆ ಏನೋ ಮಾಡೋದು? ಏನೋ ಇದು? ನಿಂಗ್ ಬಾಡಿ ಬಿಲ್ಡ್ ಮಾಡೋದಕ್ಕೆ ತರಕಾರಿನೇ ಬೇಕಾ? ಇರೋ ಸ್ವಲ್ಪ ಮಾಂಸನೂ ಕರ್ಗ ಹೋಗುತ್ತೆ ಅಲ್ವಾ? ನೀನೇ ಹೇಳ್ತಿದ್ದೆ ಮನುಷ್ಯನ್ಗೆ ದೇಹ ಸೌಂದರ್ಯ ಮುಖ್ಯ ಅಲ್ಲ ಅಂತ. ಆ ಕೆಲಸ ನೀನೇ ಮಾಡ್ತಿದ್ಯಾ? ಸೌಂದರ್ಯ ಕಲ್ಲ ಕಂಡ್ರು ನಾ ಎಕ್ಸರ್ಸೈಸ್ ಮಾಡ್ತಾ ಇರೋದು ಆರೋಗ್ಯ ಭಾಗ್ಯಕ್ಕೋಸ್ಕರ. ದೇಹ ಸೌಂದರ್ಯ ನೋಡಿ ಲವ್ ಮಾಡಿದ್ರೆ ಅದು ಟ್ರೂ ಲವ್ ಆಗಲ್ಲ ಕಣ್ರು. ಹೌದ್ ಕಣ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತ ಹಿರಿಯರು ಹೇಳ್ದಾಗೆ ಲವ್ ಇಸ್ ಸೆಟ್ ಅಪ್ ಬೈ ಗಾಡ್ ಅಂತ ನಾನ್ ಹೇಳ್ತೀನಿ. ಯಾಕೆ ಅಂದ್ರೆ ಪಕ್ಕದ ಮನೆ ಖಾಲಿ ಆಗೋದು ಅಂದ್ರೆ ಏನು, ಆ ಮನೆ ಒಂದು ಹೊಸ ಸಂಸಾರ ಬರೋದು ಅಂದ್ರೆ ಏನು, ಅವ್ರ ಮಗಳು ಅಂದವಾಗಿದ್ದು ಹೆಸರು ರತಿ ಅಂತ ಇರೋದು ಅಂದ್ರೆ ಏನು, ಹುಡುಕೊಂಡೋಗಿದ್ದು ಕಾಲಿಗೆ ಸಿಕ್ಕಾಕೊಂಡಂಗಾಯ್ತು. ಅದ್ ಸರಿ ಕಣ್ರು, ಆಕೆ ಅಂದವಾಗಿರ್ಬೋದು, ಹೆಸರು ರತಿನೇ ಆಗಿರ್ಬೋದು, ಆದ್ರೆ ಆಕೆ ಗುಣ ಹೇಗೆ ಅಂತ ಗೊತ್ತಾಗ್ಬೇಕಲ್ಲ. ಅಷ್ಟು ಗೊತ್ತಾಗಲ್ವಾ? ಆಕೆ ದಿನಾ ಮುಂಜಾನೆ ಮನೆ ಮುಂದೆ ಸಾರ್ಸಿ ರಂಗೋಲಿ ಇಟ್ಟು ತುಳಸಿ ಪೂಜೆ ಮಾಡೋದ್ ನೋಡಿದ್ರೆ ಗೊತ್ತಾಗಲ್ವಾ ಆಕೆ ಗುಣ ಎಂತದ್ದು ಅಂತ? ಅದಲ್ಲ ಕಣ್ರು, ಹೆಂಗಸ್ರಿ ಮುಖ್ಯವಾಗಿ ದಯೆ, ಕ್ಷಮಾಗುಣ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋ ಮನಸ್ಸು, ಇವೆಲ್ಲ ಇರ್ಬೇಕು. ಇವೆಲ್ಲ ಇವಳತ್ರ ಇದೆ ಅಂತ ತಿಳ್ಕೊಳ್ಳೋದು ಹೇಗೆ? ಹೇಗೆ? ಅಮ್ಮ ತಾಯಿ ಮೂರ್ಛೆ ಹೋಗ್ದವನಮ್ಮ, ಧರ್ಮ ಮಾಡಿ ಅಮ್ಮ. ಏನಾರು ಕವಳ ಇದ್ರೆ ಹಾಕಿ ಅಮ್ಮ. ಯೋ ಬಾರೆ ಅಲ್ಲಿ. ಓಹೋ, ಬನ್ನಿ ಬನ್ನಿ ಬನ್ನಿ. ಏನೇ ಸಮಾಚಾರ? ನಿಮ್ ಕಾಲೇಜ್ನಲ್ಲಿ ನಾಟಕ ಗಿಟ್ಕ ಮಾಡ್ತೀರಾ? ಆಕ್ಟಿಂಗ್ ಹೇಳ್ಕೊಡ್ಬೇಕಾ? ಅಮ್ಮ ತಾಯಿ, ನೀನ್ ದಿನ ಎಲ್ಲ ಭಿಕ್ಷೆ ಹತ್ತಿದ್ರೆ ಎಷ್ಟು ಸಿಗ್ಬೋದು? ಒಂದ್ 25-30 ರೂಪಾಯಿ ಸಿಗ್ಬೋದು. ಸರಿ, ಒಂದ್ ಕೆಲ್ಸ ಮಾಡು. 1 ಗಂಟೆ ಟೈಮಲ್ಲಿ ಕೂತ್ಕೊಳ್ಳಕ್ಕೆ ಏನ್ ಚಾರ್ಜ್ ಮಾಡ್ತೀಯ? 1 ಗಂಟೆ ಟೈಮ್ 50 ರೂಪಾಯಿ. ದಿನ ಎಲ್ಲ ಗಂಟ್ಲರ್ಕೊಂಡು ಕಾಲ್ ಸೌಸ್ಕೊಂಡು ಸುತ್ತರು 30 ರೂಪಾಯಿ ಸಿಗತ್ತೆ. 50 ರೂಪಾಯಿ ಕೇಳೋದು? 1 ಗಂಟೆ ಟೈಮ್ ಕೂತ್ಕೋಬೇಕು ಅಂತ ಹೇಳಿದ್ರೆ ಬೋರ್ ಹೊಡಿಯತ್ತೆ. ಬೋರ್ ಹೊಡೆದ್ರೆ ಬೀಡಿ ಸೇದ್ಬೇಕು ಅನ್ಸತ್ತೆ. ಬೀಡಿ ಸೇದಾದ್ಮೇಲೆ ಗುಂಡ್ ಹಾಕ್ಬೇಕು ಅನ್ಸತ್ತೆ. ಗುಂಡ ಕೊಟ್ಟೆ ಹಸುದ್ರೆ ಬಿರಿಯಾನಿ ತಿನ್ಬೇಕು ಅನ್ಸತ್ತೆ. 50 ರೂಪಾಯಿ ಕೊಡ್ತೀರಾ ಇಲ್ವಾ? ಅಮ್ಮ
ನೀನ್ 1 ಗಂಟೆ ಟೈಮ್ ಇಲ್ಲೇ ಕೂತ್ಕೋ, 50 ರೂಪಾಯಿ ಕೊಡ್ತೀನಿ. ಆಯ್ತು. ಸುಮ್ನೆ ಅವನ್ ತಲೆ ಹಾಕು ತಿಂತಾ ಇದೀಯಾ? ಅವನ ಅವ್ನ ಪಾಡಿಗೆ ಬಿಟ್ಬಿಡು. ನಾನ್ ಏನ್ ಮಾಡ್ತೀನಿ ಅಂತ ನೋಡ್ತಾ ಇರ್ಗುರು. ಸ್ವಾಮಿ ಕೂತ್ಕೊಳ್ಳಿ. ಅಮ್ಮ ತಾಯೇ ಮೂಟೆ ರೋಗದನಮ್ಮ. ಅಮ್ಮ ತಾಯೇ ಮೂಟೆ ರೋಗದನಮ್ಮ. ಅಮ್ಮ ತಾಯೇ ಮೂಟೆ ರೋಗದನಮ್ಮ. ಅಮ್ಮ ಭಿಕ್ಷೆ ನೀಡಿ ತಾಯೇ. ಅಮ್ಮ ಸುಮ್ನೆ ಕಿಚ್ಕೋಬೇಡ, ಹಸು ಜಾಸ್ತಿ ಆಗುತ್ತೆ. ಹಿಡಿ. ವೆಜ್ಜಾ ನಾನ್ ವೆಜ್ ಅಮ್ಮ? ವೆಜ್. ಹಾಕಿ ತಾಯಿ. ಏನಾಯ್ತಪ್ಪ? ಏನಪ್ಪ ಆಯ್ತು? ಏನಾಯ್ತಪ್ಪ? ಏನಾಯ್ತು ನಿನ್ಗೆ? ಅಯ್ಯೋ ಏನಾಯ್ತು? ಮೂರ್ಛೆನಾ? ಇಲ್ಲಮ್ಮ, ಊಟ ಮಾಡಿ 1 ವಾರ ಆಯ್ತು, ತಲೆ ಸುತ್ತ ಬಂದು ಬಿದ್ದೋಗ್ಬಿಟ್ಟೆ. ಮೊದಲು ನೀನ್ ಊಟ ಮಾಡು, ನಾನ್ ನೀರ್ ತರ್ತೀನಿ. ಗುರು ಬೊಂಬಾಟು ರತಿ ನಮ್ ಪರೀಕ್ಷೆಯಲ್ಲಿ ಪಾಸು. ಲೋ, ನಾನಾದ್ರೆ ಈ ಬಟ್ಟೆ ಹಾಕೊಂಡು ಹೋಗಿದ್ರೆ ಅವಳನ್ನ ಗಟ್ಟೆ ತಪ್ಕೊಂಡ್ಬಿಡ್ತಿದ್ನಲ್ಲೋ. ಅವನೆಲ್ಲಿ ಗುರು ಮೂರ್ಛೆ ರೋಗದವನು? ಅವನು ಹೊರಟೋದ. ಅಯ್ಯ, ಬೀಡಿ ಬೆಂಕಿ ಪಟ್ಟ ಬಿಟ್ಟು ನನ್ ಬಟ್ಟೆ ಶೂ ಎಲ್ಲ ಎತ್ಕೊಂಡು ಹೋಗ್ಬಿಟ್ನಲ್ಲ ಗುರು. ನನ್ ಮೂರ್ಛೆ ಬರ್ತಾ ಇದೆ. ಅಮ್ಮ ತಾಯೇ. ಮನೇಲಿ ಯಾರಿಲ್ಲ, ಮುಂದಕ್ಕೆ ಹೋಗೆ. ಅಮ್ಮ ಮೂರ್ಛೆ ರೋಗದವನಮ್ಮ, ಭಿಕ್ಷೆ ನೀಡಿ ತಾಯಿ. ಅಮ್ಮ ಸುಮ್ಮನೆ ಮಲ್ಕೊಳ್ಳೋ. ಲೋ, ನಾನಾದ್ರೆ ಈ ಬಟ್ಟೆ ಹಾಕೊಂಡು ಹೋಗಿದ್ರೆ ಅವಳನ್ನ ಗಟ್ಟೆ ತಪ್ಕೊಂಡ್ಬಿಡ್ತಿದ್ನಲ್ಲೋ. ಜಯಪ್ರದ ಶ್ರೀದೇವಿ ಖುಷ್ಬು ಭವ್ಯ ಜಯಂತಿ ಜಯಮಾಲಿನಿ. ಮೀನಾಕ್ಷಿ. ಏನಂದ್ರೆ? ಲೇ ಮೀನಾಕ್ಷಿ, ಬಾರೆ, ಸಿನಿಮಾ ತಾರರೆಲ್ಲ ಬೀದಿಗೆ ಬಂದಿದ್ದಾರೆ. ಏನು ಸಿನಿಮಾ ಎಕ್ಸ್‌ಪ್ರೆಸ್? ಎಲ್ಲಿ ಎಲ್ಲಿ ಎಲ್ಲಿ? ಜಯಪ್ರದ ಖುಷ್ಬು ಭವ್ಯ ಜಯಮಾಲಿನಿ ಹೋ. ಜಯಪ್ರದ ಶ್ರೀದೇವಿ ಖುಷ್ಬು ಭವ್ಯ ಜಯಮಾಲಿನಿ. ನಿಂತ್ಕೊಳ್ಳೆ ಅಲ್ಲಿ. ಏನ್ ಸ್ವಾಮಿ? ಏನಪ್ಪಾ ಸಿನಿಮಾ ತಾರೆಯ ಹೆಸರು ಹೇಳ್ಕೊಂಡು ತರಕಾರಿ ಮಾರ್ತಾ ಹೊರಟ್ಬಿಟ್ಟಿಯಲ್ಲ? ಹಂಗೆಲ್ಲ ಇಲ್ಲ ಸ್ವಾಮಿ, ಇದು ವ್ಯಾಪಾರ ಸ್ವಾಮಿ. ತರಕಾರಿ ಹೆಸರು ಹೇಳಿದ್ರೆ ಹೆಂಗಸರು ಬರ್ತಾರೆ, ನಮ್ ತಲೆ ತಿಂತಾರೆ, ವ್ಯಾಪಾರ ಸರಿ ಹೋಗಿಲ್ಲ ಸ್ವಾಮಿ. ಈ ತರ ಹೇಳಿದ್ರೆ ನಿಮ್ಮಂತವ್ರು ಬರ್ತಾರೆ, ನಮ್ ವ್ಯಾಪಾರ ಚೆನ್ನಾಗೈತೆ ಸ್ವಾಮಿ. ಓಹೋ, ಅದಕ್ಕೋಸ್ಕರ ಸಿನಿಮಾ ತಾರೆಯರ್ನ ಬೀದಿಗಿಳಿಸ್ಬಿಟ್ಟೆ. ಏನಯ್ಯ, ನಮ್ಮನ್ನೆಲ್ಲ ಯಾಮಾರಿಸ್ಬೇಕು ಅಂತಿದೆಯೋ ಹೇಗೆ? ಅದೆಲ್ಲ ಏನಿಲ್ಲ ಸ್ವಾಮಿ, ನೋಡಿ ವ್ಯಾಪಾರ ಇದು. ತರಕಾರಿಗೆಲ್ಲ ಸಿನಿಮಾ ತಾರೆಯರ ಹೆಸರಿಟ್ಟುಬಿಟ್ಟು ನೀನು ಹೇಳಿದ ರೇಟ್ ಎಲ್ಲ ಹೇಳಿದ್ರೆ ತಗೊಂಡ್ಬಿಡ್ತಾರೆ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ಏನ್ ನಮ್ಮನ್ನೇನ್ ಕುರಿಗಳು ಅಂತ ತಿಳ್ಕೊಂಡಿದ್ಯಾನೆ? ಎಲ್ಲೋ ಹೋಲ್ಸೇಲ್ ಹೋಗ್ತೀಯಾ, ಅಲ್ಲಿ ಚೀಪ್ ರೇಟ್ ಅಲ್ಲಿ ತರ್ತೀಯ, ಅಲ್ಲಿ ಸಿಕ್ಕಾಪಟ್ಟೆ ಬೆಲೆಗಳು ಇಟ್ಬಿಟ್ಟು ಮಾರ್ತೀಯಾ? ಏನ್ ತಿಳ್ಕೊಂಡಿದ್ಯಾ ತರಕಾರಿ ಅಂತಂದ್ರೆ? ತರಕಾರಿ ಹೇಗೆ ಬೆಳಿಬೇಕು ಅನ್ನೋದು ಗೊತ್ತಿದೆಯಾ? ಬದನೆಕಾಯಿ ಹೇಗೆ ಬೆಳಿಬೇಕು ಅನ್ನೋದು ಗೊತ್ತಿದೆಯಾ? ಕೋಸು ಹೇಗೆ ಬೆಳಿಬೇಕು ಅನ್ನೋದು ಗೊತ್ತಿದೆಯಾ? ಆಲೂಗಡ್ಡೆ ತರಕಾರಿ ಬೆಲೆ ಮಾತಾಡ್ತಾ ಇದೀಯ? ಏನ್ ಬೇಕಾದ್ರೂ ಮಾಡ್ತೀನಿ ನಾನು. ಉಮಾಪತಿ, ಫೂಟ್ ಲಾಯರಿ ಉಮಾಪತಿ. ಏನ್ ತಿಳ್ಕೊಂಡಿದ್ದೀನಿ ನೀನು? ಅಯೋಗ್ಯ, ನನ್ನ ಹತ್ರ. ಅಯ್ಯೋ ಕರ್ಮ, ಅವ್ನ್ ಹೊಟ್ಟೋದಲ್ರಿ. ನಿನಗೆ ತರಕಾರಿ ಬೇಕು ತಾನೆ? ಎಷ್ಟು ಬೇಕು ಹೇಳು, ನಾನು ಹೋಗಿ ತರ್ತೀನಿ. ಯಶವಂತಪುರದ ಹೋಲ್ಸೇಲ್ ಮಾರ್ಕೆಟ್ ಹೋಗಿ ತರ್ತೀನಿ. ಏನ್ ತಿಳ್ಕೊಂಡಿದ್ಯಾ? ಹೋಗು, ನನ್ನ ಕೊಡೆ ಕೋಟಿ ತಗೊಂಬಾ. ನೀನ್ ಬಿಸಿನೀರು ಕಾಯಿಸು, ಅಷ್ಟ್ರೊಳಗಡೆ ನನ್ನ ತರಕಾರಿ ತಗೊಂಬ. ಡ್ಯೂಟಿ ಚೆನ್ನಾಗ್ ಮಾಡ್ತೀರಾ. ಡ್ಯೂಟಿ ಮಾಡಕ್ಕೆ MG ರೋಡಲ್ಲೋ KG ರೋಡಲ್ಲೋ ನಿಲ್ಬೋದಿತ್ತಲ್ಲ. ಹೌದು, ಈ ಕೆಲ್ಸ ನಿಮ್ಗೆ ಯಾರು ಕೊಟ್ರು? ನನ್ನ ಹೃದಯದ ರಾಣಿ, ಕನಸಿನ ಕಣ್ಮಣಿ. ಪರವಾಗಿಲ್ವೇ, ಕಾವ್ಯವಾಣಿ ನಿಮ್ ಬಾಯಿಂದ ಚೆನ್ನಾಗ್ ಹರಿಯುತ್ತೆ. ಅಷ್ಟೇ ಅಲ್ಲ, ನಿಮ್ಮನ್ನ ನೋಡ್ತಾ ಇದ್ರೆ ಕಾವೇರಿ ತುಂಗಭದ್ರೆ ಹಾಗೆ ಪ್ರೇಮ ಕಾವ್ಯವೇ ಉಕ್ಕಿ ಹರಿಯುತ್ತೆ. ನೀವು ನನ್ನ ಹೃದಯ ವಾಣಿನ ಓದ್ಲೇಬೇಕು. ಏನಿದು? ಅಷ್ಟು ಗೊತ್ತಾಗ್ಲಿಲ್ವೇ? ಪ್ರೇಮ ಪತ್ರ. ಪ್ರೇಮ ಪತ್ರ? ಲವ್ ಲೆಟರ್? ಥ್ಯಾಂಕ್ ಯು. ಸೈಲೆನ್ಸ್. ಫಾಲೋ ಮೀ. ಒಳ್ಳೆ ಐಡಿಯಾ ನೀವೇನಾ? ಹೌದು,
ನಾನೇ ರಾಜ, ನಾನೇ ಮಂತ್ರಿ, ನಾನೇ ಚಕ್ರವರ್ತಿ. ಏನಾಗ್ಬೇಕು ಹೇಳಿ? ಪ್ರಿನ್ಸಿಪಾಲ್ ಕರಿತಾ ಇದ್ದಾರೆ. ಇಸ್ ಇಟ್? ಹೌ ನೈಸ್. ಬೈ ಬೈ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಈ ಲೆಟ್ರು ನೀನೇನಾ ಬರ್ದಿದ್ದು? ಹೌದು ಸರ್. ಯಾಕೆ ಸರ್, ಏನಾದ್ರು ಗ್ರಾಮರ್ ಮಿಸ್ಟೇಕ್ ಇದೆಯಾ? ಇಲ್ಲ ಇಲ್ಲ, ತುಂಬಾ ಚೆನ್ನಾಗಿ ಬರ್ದಿದ್ಯಾ. ಥ್ಯಾಂಕ್ ಯು ಸರ್. ಕಾಳಿದಾಸನ್ ಮೇಘ ಸಂದೇಶನೂ ಮೀರಿಸುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಶಟ್ ಅಪ್. ಇಡಿಯಟ್. ನೀನ್ ಕಾಲೇಜಿಗೆ ಬರೋದು ಹುಡುಗಿರಿ ಹಿಂದೆ ಬಿದ್ದು ಅವ್ರಿಗೆ ಲವ್ ಲೆಟರ್ ಬರೆಯಕ? ನಿಮ್ಮಂಥವ್ರು ಒಂದ್ಸತಿ ಬುದ್ಧಿ ಕಲ್ಸಿದ್ರೆ ಮುಂದೆ ಯಾರು ಈ ತರ ಮಾಡಲ್ಲ. ನಿನ್ನ ಕಾಲೇಜಿಂದ ಸಸ್ಪೆಂಡ್ ಮಾಡಿದೀನಿ. ವಾಟ್ ಸರ್? ಎಸ್, ಐ ಹ್ಯಾವ್ ಸಸ್ಪೆಂಡೆಡ್ ಯು ಫ್ರಮ್ ದಿ ಕಾಲೇಜ್. ಇವ್ರನ್ನ ಐ ಸೇ ಗೆಟ್ ಔಟ್. ಛೇ, ಇಂಥವ್ರಿಗೆ ಜನ್ಮದಲ್ಲಿ ಬುದ್ಧಿ ಬರಲ್ಲ. ನನ್ನನ್ನು ಸಸ್ಪೆಂಡ್ ಮಾಡ್ತೀರಾ? ಮಾಡಿ ಮಾಡಿ. ಸಸ್ಪೆಂಡ್. ಈ ನೀರು, ಈ ಅನ್ನ ನನಗೆ ಬೇಡವೇ ಬೇಡ. ಯು ಕೀಪ್ ಸೈಲೆಂಟ್. ನಾನಕ್ ಸೈಲೆಂಟ್ ಆಗಿರ್ಬೇಕು? ಲವ್ ಇಸ್ ಗಾಡ್. ಹೂ ಟೋಲ್ಡ್ ಲವ್ ಇಸ್ ಬ್ಯಾಡ್? ಓ ನನ್ನ ಗಗನ ಕುಸುಮವೇ, ಓ ನನ್ನ ನಲ್ಮೆಯ ಭೂಮಿಯೇ, ನನ್ನ ಅಲುಮೆಯ ಬಂಧು ಬಾಂಧವರೇ, ಓ ನನ್ನ ಮುದ್ದಿನ ಮೊಲಗಳೇ, ನನ್ನ ಪಾಪದ ಪಾರಿವಾಳಗಳೇ, ಕೇಳದೆ ನನ್ನ ವಿರಹ ವೇದನೆ. ನಾನು ಏತಕ್ಕೆ ಹುಟ್ಟಿದೆ, ಯಾರಿಗೋಸ್ಕರ ಬೆಳೆದೆ, ಬೆಳೆದು ಏತಕ್ಕಾದರೂ ಈ ರತಿಯನ್ನು ಪ್ರೀತಿಸಿದೆ. ಏ ನನ್ನ ರತಿ, ನಿನ್ನನ್ನು ನಂಬಿ ಆಯಿತು ನನ್ನ ತಿಥಿ. ಅದಕ್ಕೆ ಈ ಜಗತ್ನಲ್ಲಿ ಯಾರು ಪ್ರೀತಿ ಮಾಡಬಾರದು, ಮಾಡಿದರೆ ಮೋಸ ಹೋಗಬಾರದು. ಅಯ್ಯೋ ಅಯ್ಯೋ ಅಯ್ಯೋ, ಏನೋ ಇದು ಜನ, ಏನೋ ಇದು ರಂಪ. ಕಾಲೇಜಿಂದ ಸಸ್ಪೆಂಡ್ ಮಾಡಿದ್ರು ಅಂತ ಇರೋ 4-5 ಬುಕ್ ಹರಿದಾಕಿ ಅನ್ನ ಎಲ್ಲಾ ಚೆಲ್ಲಿ ಎಲ್ಲೋನು. ಲೋ 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 ಲೋ, ಏನಾಯ್ತು ನಿನ್ಗೆ? ಯಾಕೋ ಹಿಂಗಿದ್ಯಾ? ಈ ಜೀವನವೇ ನಶ್ವರ. ರತಿ ನಾನ್ ಪ್ರೀತಿ ಮೋಸ ಹೋದೆ ಕಣ್ರೋ. ಏ ಆಗಿದ್ದಾಗೋಯ್ತು, ಮೊದ್ಲು ಒಳಗ್ ಬಾ, ಸ್ಟ್ರಾಂಗ್ ಕೇಟಿ ಮಾಡಿ ಕೊಡ್ತೀನಿ. ಬೇಡ, ನಾನ್ ಯಾರಿಗೋಸ್ಕರ ಕುಡಿಬೇಕು, ನಾನ್ ಯಾರಿಗೋಸ್ಕರ ತಿನ್ಬೇಕು? ರತಿನೇ ನನ್ ದೂರ ಮಾಡಿದ್ಮೇಲೆ ನಾನು ಇವೆಲ್ಲದ್ರಿಂದ ದೂರ. ಅಂದ್ರೆ ಉಪವಾಸ ಮಾಡ್ತೀಯ? ರತಿ ನನ್ನ ಪ್ರೀತಿಸೋವರೆಗೂ ನಾನು ಉಪವಾಸ ಮಾಡೇ ಮಾಡ್ತೀನಿ. ಇಲ್ಲಿ ಮಾಡಿದ್ರೆ ಯಾರು ನೋಡಲ್ಲ, ಆ ರಸ್ತೆಲಾದ್ರೂ ಮಾಡಿದ್ರೆ ಹೋಗೋ ಬರೋ ಜನ ನೋಡ್ತಾರೆ. ಜೊತೆಗೆ ರತಿನೂ ನೋಡಿ ನಿನ್ ಗಾಢ ಪ್ರೇಮಕ್ಕೆ ಪ್ರೀತಿಸ್ತಾಳೆ. ಮೈ ಡಿಯರ್ ಡಾರ್ಲಿಂಗ್, ವೇರ್ ಯು ಆರ್ ಗೋಯಿಂಗ್? ಮತ್ ನಾವ್ ಅಲ್ಲಿಗೆ ಹೋದ್ರೆ ಅದೇ ಹೋಟ್ಲಲ್ಲಿ ಲೋಟ ತೊಳಿಬೇಕಾಗತ್ತೆ. ಡ್ಯಾಡಿ, ರಕ್ತ ಸಂಬಂಧ ಮರ್ತ್ಬಿಟ್ಟು ಅವ್ರ ಮಗನ್ ಬೇರೆ ಸಂಬಂಧ ನೋಡ್ತಾ ಇರುವಾಗ ಈ ಅವಮಾನಕ್ಕಿಂತ ಲೋಟ ತೊಳೆಯೋದೇ ಎಷ್ಟು ವಾಸಿ. ಸೇಮ್ ಜಸ್ಟ್ ಲೈಕ್ ಯುವರ್ ಮಾಮಿ. ಮೈ ಡಿಯರ್ ಡಾಟರ್, ಬುದ್ಧಿ ಬೆಳೆಸೋ ಟೈಮ್ ನಲ್ಲಿ ದದ್ದಿ ಆಗ್ತಾ ಇದೆಯಾ? ಮೈ ಡಿಯರ್ ಡಾರ್ಲಿಂಗ್, ನಿಮ್ ಅಣ್ಣನಿಗೆ ಮಸ್ಕ ಹೊಡೆದು ನಿಮ್ ಅತ್ತಿಗೆಗೆ ಬುಟ್ಟಿಗೆ ಹಾಕೊಂಡು ಇಲ್ಲೇ ಸೆಟ್ರೈಟ್ ಆಗ್ಬೇಕು ಅಂತ ತಾನೆ ಇದ್ದು ಹೋಟ್ಲು ಮಾರ್ಬಿಟ್ಟು ಇಲ್ಲಿಗೆ ಬಂದಿದ್ದು. ಹೌದು, ಊರಲ್ಲೆಲ್ಲ ರಾಜನಿಗೆ ನನ್ನ ಮಗನ್ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ಕೊಂಡ್ ಬಂದ್ವಿ. ಅವ್ರಿಗೆ ಮುಖ ತೋರ್ಸೋದ್ ಹೆಂಗೆ? ಅವ್ರಿಗೆ ಮುಖ ತೋರ್ಸೋಕ್ಕಿಂತ ನೇಣು ಹಾಕೊಂಡು ಸಾಯೋದೇ. ನೇಣು ಹಾಕೊಂಡ್ರೆ ಏನ್ ಬರತ್ರಿ ಲಾಭ? ಅವರು ಸಲೀಸಾಗಿ ಸಿತಾರನ್ ಕಳಿಸ್ತಾರೆ, ರಾಜನ್ನ ಅವ್ರ ಬುಟ್ಟಿಗೆ ಹಾಕೊಂತಾರೆ. ಅವ್ರು ಹೆಂಗೆ ಬುಟ್ಟಿಗೆ ಹಾಕೋತಾರೆ? ಅಲ್ಲ ಕಣಪ್ಪಯ್ಯ, ನಾವ್ ಹಳ್ಳಿಯವ್ರಿಂಗಿದ್ರೆ ರಾಜ ನಮ್ಮನೇಲಿ ಮುಸ್ತೋಡ್ತಾನೆ, ಅವ್ರು ನೋಡು ಟಸ್ಸು ಬುಸ್ಸು ಅಂತ ಚೂಟ್ ಕಿಟ್ ಹಾಕೊಂಡು ಹೆಂಗಿದ್ದಾರೆ. ನಿಮ್ಮಂಗೆ ಈ ಜುಟ್ಟ ಐತಲ್ಲ, ಜುಟ್ಟು ಈ ಚುಟ್ಟ ಸೇತ್ಕೊಂಡಿದ್ರೆ ಯಾರು ನಮ್ಮನ್ನ ಮೂಸ್ ನೋಡಕ್ಕಿಲ್ಲ. ಯಾಕೆ ಮೂಸ್ ನೋಡಂಗಿಲ್ಲ? ಅವ್ರಂಗ್ ನಾವು ಚಿಟಿಕಿ ಹಾಕೋದ್ರೊಳಗೆ ಸೂಟು ಬೂಟು ಹಾಕೊಂಡು ಹೋಗಿಲ್ಲ. ನನ್ನ ಹೆಸರು ಶಂಭುಲಿಂಗನೇ ಅಲ್ಲ. ನಡ್ರಿ ಮೆತ್ತಿಗೆ ಕಣೆ ಬಿದ್ದೀಯಾ? ಓ ಯಾ ಓ ಯು ಆರ್ ಚಂಬುಲಿಂಗ.
ಬರೀ ಬಟ್ಟೆ ಹಾಕೊಂಡ್ರೆ ಆಗ್ಲಿಲ್ಲ ನಂತರ ಬುದ್ಧಿ ಇರಬೇಕು ನಿನಗೆ ಅದೇ ಇಲ್ಲ ನನಗೆ ಹಾಕಿಲ್ಲ ನಿನಗೆ ಇಲ್ಲ ಯು ಫೂಲ್ ಯು ಡಾಗ್ ಯು ಕ್ಯಾಟ್ ಅಂಬೋ